ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಶನಿವಾರ ಕಾರ್ಕಳ ಪುರಸಭೆಯ ಆವರಣದಲ್ಲಿ ಜರುಗಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಕಳ ಬಿಜೆಪಿ ಕ್ಷೇತ್ರದ ಅಧ್ಯಕ್ಷ ನವೀನ್ ನಾಯಕ್ ರವರು ಕಳೆದ 2 ವರ್ಷಗಳಿಂದ ರಾಜ್ಯ ರಾಜಕಾರಣದಿಂದ ಯಾವುದೇ ಗ್ರಾಮ ಪಂಚಾಯತ್ ಹಾಗೂ ಪುರಸಭೆಗಳಿಗೆ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿಲ್ಲ. ಇಡೀ ರಾಜ್ಯದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಕಾರ್ಕಳದ ಕಾಂಗ್ರೆಸ್ ಗೆಳೆಯರು ಶಾಸಕರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು, ಆದರೆ ವಾಸ್ತವದಲ್ಲಿ ಅವರದೇ ಸರ್ಕಾರ ಅನುದಾನ ನೀಡದೆ ಅಭಿವೃದ್ಧಿಗೆ ಅಡ್ಡಪಡಿಸುತ್ತಿದೆ ಎಂದು ಹೇಳಿದರು. ಶಾಸಕರಾದ ವಿ ಸುನಿಲ್ ಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಕಾರ್ಕಳದ ಹಳ್ಳಿಗಳ ಸಂಪರ್ಕ ರಸ್ತೆಗಳು ಅಭಿವೃದ್ಧಿ ಹೊಂದಿವೆ. ಅನೇಕ ಕಡೆಗಳಲ್ಲಿ ರಸ್ತೆ ಕಾಂಕ್ರೀಟ್ಕರಣಗೊಂಡು ಮೂಲಸೌಕರ್ಯವೂ ಸುಧಾರಿಸಿದೆ. ಆದರೆ ಕಾಂಗ್ರೆಸ್ ಸರ್ಕಾರವು ರಾಜಕೀಯ ದ್ವೇಷಕ್ಕಾಗಿ ನಿಟ್ಟಿಜವಳಿ ಪಾರ್ಕ್ನಂತಹ ಮಹತ್ವದ ಯೋಜನೆಗಳ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದರು. ಇತ್ತೀಚೆಗೆ ಕಾರ್ಕಳಕ್ಕೆ ಭೇಟಿ ನೀಡಿದ್ದ ಮುಖ್ಯಮಂತ್ರಿಗಳು ಕ್ಷೇತ್ರಕ್ಕೆ ಯಾವುದೇ ಶಾಶ್ವತ ಯೋಜನೆಗಳನ್ನು ಘೋಷಿಸದೆ ಜನರಿಗೆ ನಿರಾಶೆಯನ್ನು ಮೂಡಿಸಿದ್ದಾರೆ. ಇದೊಂದು ವ್ಯರ್ಥ ಭೇಟಿಯಾಗಿದೆ ಎಂದು ಟೀಕಿಸಿ ಅವರು ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷದ ನಾಟಕ ಕಂಪನಿಯ ಆಟಗಳು ಈಗ ಜನರಿಗೆ ಅರ್ಥವಾಗಿದೆ ಎಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಮಹಾವೀರ ಹೆಗ್ಗಡೆಯವರು ಟೀಕಿಸಿದರು. ಇವತ್ತು ಮತ್ತೆ ಕೇಳ್ತಾ ಇದ್ದೇವೆ, ಈಗ ನಿಟ್ಟೆಯ ಜವಳಿ ಪಾರ್ಕ್ನ ಬಗ್ಗೆ ಪ್ರತಿಭಟನೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಭಾಷಣವನ್ನ ಮಾಡ್ತಾ ಇದ್ದೀರಿ. ನಿಟ್ಟೆಯ ಜವಳಿ ಪಾರ್ಕ್ ಏನಾಗಿದೆ ಅಂತ ಹೇಳಿ ನಿಮ್ಗೆ ಏನು ಗೊತ್ತಿದೆ? ನಿಟ್ಟೆಯ ಜವಳಿ ಪಾರ್ಕ್ ಸರ್ಕಾರ ಇದೆ. ನಮ್ಮ ಸರ್ಕಾರ ಕಾಲಘಟ್ಟದಲ್ಲಿ ಅದಕ್ಕೆ ಅನುದಾನ ಘೋಷಣೆ ಆಗಿದೆ. ಶಿಗ್ಗಾವಿ ಮತ್ತು ಕಾರ್ಕಳದ ನಿಟ್ಟೆಗೆ ಜವಳಿ ಪಾರ್ಕ್ಗೆ ಅನುದಾನ ಘೋಷಣೆ ಆಗಿದೆ. ಅನುದಾನ ಘೋಷಣೆ ಆದ ನಂತರ ಶಿಗ್ಗಾವಿದ್ದು ಇಮಿಡಿಯೇಟ್ ಆಗಿ ಟೆಂಡರ್ ಆಗಿ ಅಲ್ಲಿ ಸರ್ಕಾರ ಅದನ್ನು ಅಭಿವೃದ್ಧಿ ಕೈಗೆತ್ತಿಕೊಂಡು ಅದನ್ನು ಟೆಂಡರ್ ಮಾಡಿ ಅದು ಅಲ್ಲಿ ಕಾರ್ಯಗತ ಆಗಿದೆ. ಆದರೆ ಕಾರ್ಕಳದ ಜವಳಿ ಪಾರ್ಕ್ಗೆ ಜಾಗದ ಕೊರತೆ ಇತ್ತು. ಶಿವಪುರದ ಜಾಗ ಡೀಮ್ಡ್ ಫಾರೆಸ್ಟ್ ಅಂತ ಕ್ಯಾನ್ಸಲ್ ಆಯಿತು. ಮೀಯರ್ನ ಜಾಗದ ಡೀಮ್ಡ್ ಫಾರೆಸ್ಟ್ ಅಂತ ಕ್ಯಾನ್ಸಲ್ ಆಯಿತು. ಕೊನೆಗೆ ನಮ್ಮ ಸರ್ಕಾರದ ಅಂತ್ಯ ಅವಧಿಯಲ್ಲಿ ನಿಟ್ಟೆಯ ಜವಳಿ ಪಾರ್ಕ್ ಘೋಷಣೆ ಆಯಿತು, ನಿಟ್ಟೆಯ ಜಾಗ ಸ್ಯಾಂಕ್ಷನ್ ಆಯಿತು. ಆದರೆ ನಿಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಮುಂದುವರಿಸಬೇಕಿತ್ತು. ಆದರೆ ಸಾರ್ವಜನಿಕ ಸಹಭಾಗಿತ್ವ ಅಂತ ಹೇಳುವ ವಿಚಾರವನ್ನು ಮಾಡಿಕೊಂಡು ಅದನ್ನು ಟೆಂಡರ್ ಮಾಡಿದ್ರಿ. ಸ್ಥಳೀಯವಾಗಿ ಸಾರ್ವಜನಿಕರಿಗೆ ಬಂದು ಅದು ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು, ಯಾರು ಅದರ ಅಲ್ಲಿ ಕೆಲಸವನ್ನ ಮಾಡ್ತಾರೆ ಅವರೇ ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗಬೇಕು ಅಂತೇಳಿ ಹೊಸ ನೀತಿಯನ್ನು ರೂಪಿಸಿದ್ರಿ. ಆ ಕಾರಣಗಳಿಂದಾಗಿ ಅದು ಉಳಿದು ಹೋಗಿದೆ. ನಾನು ಆಗ್ರಹವನ್ನು ಮಾಡ್ತೀನಿ, ಸಭೆಯ ಮುಖಾಂತರ ಅಷ್ಟು ದೊಡ್ಡ ಯೋಜನೆ ಘೋಷಣೆ ಆಗಿದೆ. ಕಾರ್ಕಳದಲ್ಲಿ ಸುಮಾರು 3-4 ಸಾವಿರ ಜನಕ್ಕೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿದೆ. ನೀವು ಅದನ್ನು ನಿಮ್ಮ ಸರ್ಕಾರದ ಮುಖಾಂತರ ಅನುದಾನ ಬಿಡುಗಡೆ ಮಾಡಿಕೊಡಿಸಬೇಕು. ಅದನ್ನು ಮುಕ್ತಾಯಗೊಳಿಸಬೇಕು. ಆ ಮುಖಾಂತರ ಕಾರ್ಕಳದ ಶಾಶ್ವತ ಯೋಜನೆಗೆ ನಿಮ್ಮ ಕೊಡುಗೆಗಳನ್ನು ಕೂಡ ಕೊಡಿ ಅಂತ ಹೇಳುವ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಈ ಸರ್ಕಾರಕ್ಕೆ ಮಾಡ್ತೇನೆ. ಒಂದು ಇಲಾಖೆಯಿಂದ ಶಾಸಕರುಗಳಿಗೆ, ಒಂದು ಇಲಾಖೆಯಿಂದ ಒಂದು ಇಲಾಖೆಗೆ ಎಲ್ಲೂ ಕೂಡ ತಾಳೆನೇ ಆಗ್ತಾ ಇಲ್ಲ. ಬಹುಶಃ ಈ ವರ್ಷವೂ ಸುಮಾರು ಲಕ್ಷ ಕೋಟಿಯಷ್ಟು ಸಾಲ ಮಾಡಿ ತನ್ನ ಬಜೆಟನ್ನು ನೀಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರೇ ನಿರಾಶೆಯಲ್ಲಿರುವಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಭಾಗ್ಯ ಅಂತ ಹೇಳಿಕೊಂಡು ಒಂದು ಮನೆಗೆ 2,000 ಕೊಟ್ಟು ಅದೇ ಮನೆಯಿಂದ 5,000 ಕಿತ್ಕೊಳ್ಳುವಂಥ ಈ ಸರ್ಕಾರ ಬಹುಶಃ ದಿನದಿಂದ ದಿನಕ್ಕೆ ತನ್ನ ವರ್ಚಸ್ಸನ್ನು ಹಾಳು ಮಾಡಿಕೊಳ್ಳಿರುವಂಥ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಮಗೆಲ್ಲರಿಗೂ ಗೊತ್ತಿದೆ, 2004 ನಂತರ ಮಾನ್ಯ ಸುನಿಲ್ ಕುಮಾರ್ ಅವರು ಕಾರ್ಕಳಕ್ಕೆ ಬಂದ ನಂತರ ಮೊದಲು ಕಾರ್ಕಳ ಹೇಗಿತ್ತು, ಆ ನಂತರ ಕಾರ್ಕಳ ಹೇಗಾಗಿದೆ ಅನ್ನುವಂಥದ್ದು ಎಲ್ಲರ ಜನಮಾನಸದಲ್ಲಿ ಇವತ್ತು ಅಚ್ಚಿ ಹಾಗೆ ಇದೆ. ಇದು ಮೊದಲು ಹಳ್ಳಿಯ ಪ್ರದೇಶಗಳು ಬಹುಶಃ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಸುನಿಲ್ ಕುಮಾರ್ ಅವರು ಬಂದ ನಂತರನೇ ಕಾಂಕ್ರೀಟ್ ರಸ್ತೆ ಏನು ಅನ್ನೋಂಥದ್ದು ನಾವು ನೋಡಿರುವಂಥದ್ದು. ಬರೀ ಹಳ್ಳಿಗಳಲ್ಲಿ ಎಲ್ಲಿ ನೋಡಿದರೂ ಬಹುಶಃ ಕಬ್ಬಿನಾಲೆ ಅಂತ ಪ್ರದೇಶದ ತುದಿಯ ಕಡೆಗಳಲ್ಲೂ ಕೂಡ ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ನಾವು ಇವತ್ತು ಕಾಣಬಹುದು. ಪಕ್ಷದ ಮುಖಂಡರಾದ ನಿರಂಜನ್ ಜೈನ್, ಬೋಳಾ ಸತೀಶ್ ಪೂಜಾರಿ, ಪ್ರಕಾಶ್ ರಾವ್, ಶ್ರೀನಿವಾಸ್ ಕಾರ್ಕಳ, ಜಿ ರಾಮಚಂದ್ರ ನಾಯಕ್, ವಿಘ್ನೇಶ್ ಪ್ರಸಾದ್, ಯೋಗೀಶ್ ದೇವಾಡಿಗ, ವಿಜೇಂದ್ರ ಕಿಣಿ ಸೇರಿದಂತೆ ಹಲವು ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.